ಗುಜ್ಜನಾಡು ಗ್ರಾಮದಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಭೂಮಿ ಪೂಜೆ. $30 ಕೋಟಿ ವೆಚ್ಚದಲ್ಲಿ ವಿವಿಧ ದೇವಾಲಯಗಳ ಗುದ್ದಲಿ ಪೂಜೆ. ಪಾವಗಡ ತಾಲೂಕಿನ ಐತಿಹಾಸಿಕ ಗುಜ್ಜನಾಡು ಗ್ರಾಮದಲ್ಲಿ ಸುಮಾರು $30 ಕೋಟಿ ವೆಚ್ಚದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಶಿರಡಿ ಸಾಯಿಬಾಬಾ ನೂತನ ದೇವಾಲಯದ ಭೂಮಿ ಪೂಜೆ ಕಾರ್ಯಕ್ರಮವು ಧಾರ್ಮಿಕ ವಿಧಿವಿಧಾನಗಳಿಂದ ನೆರವೇರಿತು. ಇನ್ನು ಮಾಜಿ ಶಾಸಕ ರಾಜೇಶ್ ಗೌಡ ಮಾತನಾಡಿ, ಚಿತ್ರದುರ್ಗ, ನಿಡಗಲ್, ಶಿರಾ ಹಾಗೂ ಗುಜ್ಜನಾಡು ಗ್ರಾಮಗಳ ಐತಿಹಾಸಿಕ ಹಿನ್ನೆಲೆಯನ್ನ ವಿವರಿಸಿದ್ರು. ಇಂತಹ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ಸಂಸ್ಕಾರ ಹಾಗೂ ಇತಿಹಾಸವನ್ನ ತಿಳಿಸುವಲ್ಲಿ ಮಹತ್ವದ್ದಾಗಿದೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತಿಕೆ ಹೆಚ್ಚಾದರೂ ಸಂಸ್ಕಾರ ಕುಸಿತ ಇರೋದು ವಿಷಾದಕರ ಸಂಗತಿಯಾಗಿದೆ. ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಂಸ್ಕಾರ ಅಗತ್ಯ. ಅಂತರಾಳ ಸದೃಢವಾದಾಗ ಮಾತ್ರ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ಸಾಧ್ಯವೆಂದು ಹೇಳಿದ್ದಾರೆ. ಸಮಾಜದ ಬಗ್ಗೆ ಆಸಕ್ತಿ, ಅವರ ಏಳು ಬೀಳುಗಳ ಬಗ್ಗೆ ಕಾಳಜಿ, ಇವೆಲ್ಲವನ್ನು ನಾವು ವಹಿಸಿಕೊಂಡು ಚಿಂತನೆಯಲ್ಲಿ ನಮ್ಮ ಅಂತರಾಳದಲ್ಲಿ ಸದೃಢವಾಗಿ ಇಟ್ಕೊಂಡಾಗ ಮಾತ್ರ ನಾವು ಸಾಧ್ಯ ಆಗ್ತದೆ. ನಾವು ಬದಲಾದಾಗ ಮಾತ್ರ ನಾವು ಸಮಾಜವನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ವ್ಯಕ್ತಿ ಪರಿವರ್ತನ್ ಸೆ ಹೋಗ ಸಮಾಜಕ್ಕೆ ಪರಿವರ್ತನ್ ಅಂತ ಹೇಳ್ಬಿಟ್ಟು. ಮೊದಲು ನಮ್ಮನ್ನು ನಾವು ತಿದ್ದುಪಡಿ ಮಾಡ್ಕೋಬೇಕು. ನಾವು ನಮ್ಮನ್ನು ಸರಿ ಮಾಡಿಕೊಂಡ್ರೆ ಮಾತ್ರ ಸಮಾಜವನ್ನು ಸರಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ವೀರಾಂಜನೇಯ ಸ್ವಾಮಿ ಮಹಾಭಾರತದಲ್ಲಿ ಬಹುಶಃ ಎಲ್ಲ ಪಾತ್ರಗಳಿಂದ ಎಲ್ಲೋ ಅಲ್ಲೊಂದಿಲ್ಲೂ ಪಾತ್ರಗಳು ಇಲ್ಲ ಅಂದ್ರೂ ಸಹಿತ ರಾಮಾಯಣ ನಡೆದು ಬಿಡೋದೇನೋ, ಆದರೆ ಹನುಮಂತನ ಪಾತ್ರ ಇರಲಿಲ್ಲ ಅಂದರೆ ಬಹುಶಃ ರಾಮಾಯಣ ಸಂಪೂರ್ಣವಾಗಿ ಆಗ್ತಿರ್ಲಿಲ್ಲ ಅಂತಕ್ಕಂಥದ್ದು ನನ್ನ ಮಾತುಗಳು. ಯಾಕೆಂತ ಹೇಳಿದ್ರೆ, ಇವತ್ತು ಒಬ್ಬ ಸಾಮಾನ್ಯ ವಾನರನಾಗಿ, ಶ್ರೀರಾಮನ ಸದ್ಭಕ್ತನಾಗಿ, ಅವನ ದಾಸನಾಗಿ ಇವತ್ತು ಪೂಜ್ಯನೀಯ ಸ್ಥಾನದಲ್ಲಿ ಹನುಮಂತ ಆಂಜನೇಯ ಸ್ವಾಮಿ ಕುಳಿತಿದ್ದಾನೆ ಅಂತ ಹೇಳಿದ್ರೆ ಅವನು ಸ್ವಾಮಿ ನಿಷ್ಠೆ ನಾವು ಮೆಚ್ಚಬೇಕು. ಇನ್ನು ಮಹಾಲಕ್ಷ್ಮಿ ಲೇಔಟ್ನ ಶಾಸಕ ಮಾಜಿ ಸಚಿವ ಗೋಪಾಲಯ್ಯ ಮಾತನಾಡಿ, ಗುಜ್ಜನಾಡು ಗ್ರಾಮ ರಾಜ್ಯಕ್ಕೆ ಮಾದರಿಯಾಗಬೇಕು. ಸುಮಾರು $30 ಕೋಟಿ ವೆಚ್ಚದಲ್ಲಿ ಧಾರ್ಮಿಕ ಕಾರ್ಯಗಳು ನಡೀತಾ ಇದ್ದು ತ್ವರಿತವಾಗಿ ಈ ಕಾರ್ಯ ಪೂರ್ಣಗೊಳ್ಳಬೇಕು. ಇನ್ನು ದೇವಸ್ಥಾನ ಹಾಗೂ ಗ್ರಾಮದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇದು ಒಂದು ಒಳ್ಳೆ ದೇವಸ್ಥಾನ ಆಗುತ್ತೆ. ನಾನು ಆಂಜನೇಯ ಭಕ್ತ. ಪ್ರತಿ ಶನಿವಾರ ನನ್ನ ಮನೆ ಹತ್ರ ಇದ್ರೆ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಪ್ರಸಾದ ಹಂಚಿ, ಒಂದು 100 ಜನಕ್ಕಾದ್ರೂ ಪ್ರಸಾದ ಹಂಚಿ ಅಲ್ಲಿ ಕೂತಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ನನ್ನ ದಿನನಿತ್ಯದ ಕಾರ್ಯಕ್ರಮ ಆಗ್ತಕ್ಕಂಥದ್ದು. ಅದರಿಂದ ಇಲ್ಲೂ ಬರ್ತೀನಿ, ಮುಂದೆ ಇಲ್ಲಕ್ಕೂ ಈ ಕ್ಷೇತ್ರಕ್ಕೂ ಬರ್ತೀನಿ. ಇದಕ್ಕೆ ಎಲ್ಲರೂ ಸಹಾಯವನ್ನು ಬೇಕು. ಇವತ್ತು 16 ಕಡೆ ನಾನು ನನ್ನ ಕ್ಷೇತ್ರದಲ್ಲಿ ದೇವಸ್ಥಾನ ಮಾಡ್ತಾ ಇದ್ದೇನೆ. ಸಣ್ಣಕ್ಕೆ ಬೇಲ್ ಅಂತ ಇದರಲ್ಲಿ ದೇವಸ್ಥಾನ ಕಟ್ಟಿಸಿದ್ದೇನೆ. ವಿಗ್ರಹ ತರಬೇಕು, ಗೋಪುರ ಒಂದು ಅವ್ರನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಆ ಗ್ರಾಮದವ್ರನ್ನ ಎಲ್ಲ ನನ್ನ ಕೈಲಿ ಹಾಕಿಸ್ಬೇಡಿ, ನಿಮ್ಮ ಕಾಣಿಕೆನೂ ಇರಬೇಕು. ನಾವು ಮಾಡಿದಾಗ CM ಹತ್ರ ಬಂದು ಖರ್ಗೆ ಅವರು, ಇಲ್ಲ ನಾನು ಬರೀ 15,000 ಒಂದು ಎಕರೆಗೆ ಕೊಡಿಸ್ಬಿಡ್ತೀನಿ, ನಮ್ಮ ಕಡೆ ಮಾಡಿ ಅಂತ. ಏನ್ರಿ ಬಲರಾಮ್ ಏನು ಅಂತ ನೀವು ಪಕ್ಕಕ್ಕೆ ನಾನು ಕರ್ಕೊಂಡ್ರಿ ಸಭಾನ ಸರ್ ಇಲ್ಲ ಸರ್, ಇದೆಲ್ಲ ಅನೌನ್ಸ್ ಮಾಡಿದ್ವಿ, ಮಾಡ್ಬಿಡೋಣ, ಒಂದು ಹೇಳಿ ಇದಕ್ಕಿಂತ ದೊಡ್ಡ ಪಾರ್ಕ್ ಗುಲ್ಬರ್ಗಲ್ಲಿ ನೆಕ್ಸ್ಟ್ ಮಾಡೋಣ ಅಂತ ಹೇಳಿ ಆ ಒಂದು ಮಾತು ಹೇಳಿದಕ್ಕೆ ಹೇಳಿದ್ವಿ, ಸಾರ್ ಇದು ಸಣ್ಣದು ಒಂದು 2,000 ಮೆಗಾವಾಟ್ ಮಾಡ್ತಾ ಇದ್ವಿ, ನಿಮ್ಮಲ್ಲಿ ಒಂದು 5,000 ಮೆಗಾವಾಟ್ ದೊಡ್ಡ ಪಾರ್ಕ್ ಮಾಡೋಣ ಅಂತ ಹೇಳಿ ಅವರು ಮನಸ್ಸು ಒಪ್ಪಿಸಿ ಆ ಥರ ನಾವು ಮಾಡಿ ಆ ಪಾರ್ಕ್ ಬಂತು. ಅದೇ ರೀತಿ ನಾವು ಏನು ದೇವಾಲಯ ಜೀರ್ಣೋದ್ಧಾರ ಆಂಜನೇಯ ಸ್ವಾಮಿ ಮಾಡ್ಬೇಕಂತ ಮಾಡಿದಾಗ ದೊಡ್ಡದಾಗಿ ಯೋಚನೆ ಮಾಡಿ ಅದ್ರ ಜೊತೆಗೆ ಸಾಯಿನಾಥ ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನನೂ ಮಾಡ್ಬೇಕಂತೇಳಿ ಇವ್ರನ್ನ ಜನ ಎಲ್ಲ ಒಪ್ಕೊಂಡು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ. ಯಾರ್ಯಾರು ಈ ಊರಲ್ಲಿ ಭಕ್ತಿ ದೊಡ್ಡ ಹುದ್ದೆಗಳಿದ್ದೀರಾ, ಆ ದೇವರು ನಿಮಗೆ ಉದಾರವಾಗಿ ಈ ದೇವಸ್ಥಾನಕ್ಕೆ ಕಾಣಿಕೆ ಕೊಡಿ ಅಂತೇಳಿ ಒಂದು ದೈವೇಚ್ಛೆ ಆಗಲಿ. ನೀವೆಲ್ಲ ಕೈ ಜೋಡಿಸಿ, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಅದ್ರ ಜೊತೆಗೆ ನೋಡಿ ದೇವರ ಅನುಗ್ರಹ ಹೇಗಿರುತ್ತಂತ, ಎಷ್ಟು ದೂರದಿಂದ ಎತ್ತ ಸಂಬಂಧ. ನಮ್ಮ ಗೋಪಾಲ ಸಾಹೇಬರು, ನಮ್ಮ ಹನುಮಂತ ಅವ್ರಿಗೆ ಗೊತ್ತು, ಅದರಿಂದ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ನಿಮ್ಗೆ ಯಾರ್ಯಾರು ನಿಮಗೆ ಪರಿಚಯ ಇದ್ದಾರೆ
ದೇವಸ್ಥಾನಕ್ಕೆ ಅಂತ ಕೇಳಿ ಆ ದೈವೇಚ್ಛೆ ಆಗೇ ಆಗುತ್ತೆ. ಅದರಿಂದ ನನ್ನ ಪ್ರಕಾರ ನಾವೇನು ಸಂಕಲ್ಪ ಇವತ್ತು ಮಾಡಿದ್ದೀವಿ, ಭೂಮಿ ಪೂಜೆ ಮಾಡಿದ್ದೀವಿ, ನಮ್ಮ ಶಿಲ್ಪಿಗೂ ಕೂಡ ಹೇಳಿದ್ದೀವಿ, ಮುಂದಿನ ಸಂಕ್ರಾಂತಿ ಹೊತ್ತಿಗೆ ಈ ಭವ್ಯ ದೇಗುಲ ನಿರ್ಮಾಣ ಆಗಬೇಕು, ಇಲ್ಲಿ ಪೂಜೆ ಶುರುವಾಗಬೇಕು ಅಂತೇಳಿ. ಯಾಕಂದ್ರೆ ಇಷ್ಟು ದಿವಸ ಕಾಪಾಡಿದ ನಮ್ಮ ದೇವರು ಈ ಒಂದು ಕಾರ್ಯದಲ್ಲೂ ಕೂಡ ನಮಗೆ ಎಲ್ಲ ರೀತಿಯ ದೈವ ಅನುಗ್ರಹ ಇರುತ್ತೆ ಅಂತ ಹೇಳಿ. ಇನ್ನು ಈ ವೇಳೆ ಹೈಕೋರ್ಟ್ ವಕೀಲ ಹನುಮಂತರಾಯಪ್ಪ, ಡಾಕ್ಟರ್ ಕಿರಣ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕೋಟೆ ಹನುಮಂತರಾಯಪ್ಪ, ಸಮಾಜ ಸೇವಕಿ ಸಾಯಿ ಸುಮನ್ ಹನುಮಂತರಾಯಪ್ಪ, ಮೂಡ್ಲಗಿರಿಯಪ್ಪ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.